ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯೊಳಗೆ ಜಿಲ್ಲಾ ಪಂಚಾಯತಿ ಬಗ್ಗೆ ಸಂಬಂಧಪಟ್ಟಂತೆ ಪ್ರಕರಣ 176ರವರೆಗೂ ಸಂಪೂರ್ಣ ಮಾಹಿತಿನ ನೋಡ್ತಾ ಬರ್ತಿದ್ವಿ. ಇನ್ನು ಇವತ್ತಿನ ತರಗತಿಯೊಳಗೆ ಅಂದ್ರೆ ಇವತ್ತಿನ ವಿಡಿಯೋದೊಳಗೆ ಪ್ರಕರಣ 177ರಿಂದ ಮುಂದಿನದಾಗಿ ನೋಡ್ಕೊತ ಹೋಗೋಣ. ಇದರಲ್ಲಿ ಪ್ರಕರಣ 170 ಏನು ಹೇಳ್ತಪ್ಪ ಅಂದ್ರೆ ನಾವು ಓದ್ತಿರೋದು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಈ ಪ್ರಕರಣ 177 ಏನು ಹೇಳ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತ್ತು ಅವರ ಹುದ್ದೆ ಅವಧಿ ಯಾವ ರೀತಿ ಇರ್ತದೆ ಎಂಬುದನ್ನು ಪ್ರಕರಣ 177 ಹೇಳುತ್ತೆ. ಯಾವ ರೀತಿಯಾಗಿರ್ತದಪ್ಪ ಅಂದ್ರೆ ಇಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಯುತ್ತಲ್ಲ, ಆ ಚುನಾವಣೆ ನಡೆದ ಅಥವಾ ಆ ಚುನಾವಣೆ ಮುಕ್ತಾಯವಾದ 1 ತಿಂಗಳೊಳಗೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷರನ್ನು ನೇಮಕ ಮಾಡಲೇಬೇಕಾಗುತ್ತೆ. ಯಾವಾಗ ಬೇಕಾದಾಗ ತಿಳಿದಾಗ ನೇಮಕ ಮಾಡುವ ಅಧಿಕಾರ ಇರೋದಿಲ್ಲ. ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದ 1 ತಿಂಗಳೊಳಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷರಾಗಲಿ ಈ ಇಬ್ಬರನ್ನು ನೇಮಕ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ವೇಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸ್ಥಾನ 1 ತಿಂಗಳಿಗಿಂತ ಕಡಿಮೆ ಇದ್ದರೆ ಆವಾಗ ಯಾವುದೇ ಚುನಾವಣೆ ಮಾಡುವ ಅಧಿಕಾರ ಇರೋದಿಲ್ಲ, ಡೈರೆಕ್ಟಾಗಿ ನೇಮಕ ಮಾಡ್ಬೋದು. ಇದೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಲು ಕೆಲವು ಮೀಸಲಾತಿಯನ್ನು ಕೂಡ ನೀಡ್ತಾರೆ. ಇಲ್ಲಿ ಅದು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಉಪ ಪ್ರಕರಣ 2 ಅಂತ ಬರುತ್ತೆ. ಇದು ಮೀಸಲಾತಿ ಬಗ್ಗೆ ಹೇಳುತ್ತೆ. ಯಾವ ರೀತಿಯಾಗಿ ಮೀಸಲಾತಿ ನೀಡ್ತಾರಂದ್ರೆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಅಂದ್ರೆ ನಮ್ಮ ರಾಜ್ಯದೊಳಗೆ ಅಥವಾ ಯಾವುದೇ ರಾಜ್ಯ ಆಗಲ್ಲ ರೀ, ಆ ರಾಜ್ಯದೊಳಗೆ SC ST ಜನಸಂಖ್ಯೆ ಏನಿರುತ್ತೆ ಆ ಜನಸಂಖ್ಯೆ ಅನುಗುಣವಾಗಿ ST ST ಅವ್ರಿಗೆ ಮೀಸಲಾತಿ ನೀಡ್ತಾರೆ. OBC ಅವ್ರಿಗೆ ಎಷ್ಟು ಮೀಸಲಾತಿ ಇರುತ್ತಪ್ಪ ಅಂದ್ರೆ 1/3 ಮೀಸಲಾತಿಯನ್ನು OBC ಅವ್ರಿಗೆ ನೀಡ್ತಾರೆ. ಇಲ್ಲಿ ಇದರೊಳಗೆ OBC ಒಳಗೆ ಪ್ರವರ್ಗ A ಅಂತ ಬರುತ್ತೆ. ಈ ಪ್ರವರ್ಗ A ಎಷ್ಟು ಇರುತ್ತಪ್ಪ ಅಂದ್ರೆ 80% ಮೀಸಲಾತಿಯನ್ನು ನೀಡ್ತಾರೆ. ಪ್ರವರ್ಗ B ಅಂತ ಬರುತ್ತೆ, ಥರ್ಡ್ B, ಇದಕ್ಕೆ 20% ಮೀಸಲಾತಿಯನ್ನು ನೀಡಿರ್ತಾರೆ. ಇದಕ್ಕೆ ತೆಗೆದುಕೊಂಡ್ರೆ ಮಹಿಳೆಯರಿಗೆ ಎಷ್ಟು ಇರುತ್ತಪ್ಪ ಅಂದ್ರೆ ಮಹಿಳೆಯರಿಗೆ ಅರ್ಧದಷ್ಟು ಮೀಸಲಾತಿ ಇರುತ್ತೆ. 50% ಮೀಸಲಾತಿ ಮಹಿಳೆಯರಿಗೆ ಇರುತ್ತೆ. ಇದೆಲ್ಲ ಮೀಸಲಾತಿ ಇರುತ್ತಲ್ಲ, ಇದು 50%ಕ್ಕಿಂತ ಹೆಚ್ಚು ಮೀರಬಾರದು. ಇಲ್ಲಿ ಈ ಮೀಸಲಾತಿ ಅವಧಿ ಎಷ್ಟು ತಿಂಗಳಿರೋದಪ್ಪ ಅಂದ್ರೆ 30 ತಿಂಗಳಾಗಿರುತ್ತೆ. ಎಷ್ಟು? 30 ತಿಂಗಳು ಇವ್ರ ಮೀಸಲಾತಿ ಅವಧಿ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಇದರಲ್ಲಿ ಉಪ ಪ್ರಕರಣ 3 ಅಂತ ಬರುತ್ತೆ. ಇದೇನು ಹೇಳುತ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆ ಅವಧಿ ಬಗ್ಗೆ ಹೇಳುತ್ತೆ. ಎಷ್ಟು ತಿಂಗಳು ಇವರು ಅಧಿಕಾರದಲ್ಲಿ ಇರ್ತಾರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಮತ್ತು ಉಪಾಧ್ಯಕ್ಷ ಅಂತ ಇದು ಉಪ ಪ್ರಕರಣ 3 ಹೇಳುತ್ತೆ. ಎಷ್ಟು ದಿನ ಇರ್ತಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ 30 ತಿಂಗಳ ತಮ್ಮ ಅಧಿಕಾರದಲ್ಲಿ ಇರ್ತಾರೆ. ಎಷ್ಟು? 30 ತಿಂಗಳು ತಮ್ಮ ಅಧಿಕಾರದಲ್ಲಿ ಇರ್ತಾರೆ ಇವರು. ಒಂದು ವೇಳೆ ಈ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇರ್ತಾರಲ್ರಿ, ಮಧ್ಯಂತರ ಅವಧಿಗೆ ಆಯ್ಕೆ ಆದರೆ ಅಂದರೆ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಆಲ್ರೆಡಿ ಇರ್ತಾರೆ, ಅವರು ಏನಾದರೂ ಭ್ರಷ್ಟಾಚಾರ ಮಾಡಿ ಈಗ ಇವ್ರ ಕಾಲಾವಧಿ 30 ತಿಂಗಳು ಇರ್ತೈತಿ. ಭ್ರಷ್ಟಾಚಾರ ಮಾಡಿ ಒಂದು 15 ತಿಂಗಳಾಗಿರ್ತಂತ ಇಟ್ಕೋರಿ, ಅವಾಗ ಅವ್ರನ್ನ ತೆಗೆದ್ರೆ ಇನ್ನು ಉಳಿದ 15 ತಿಂಗಳು ಇರುತ್ತಲ್ಲ ಅಷ್ಟು ಕಾಲಾವಧಿಗೆ ಉಳಿದ ಸದಸ್ಯರು ಆಯ್ಕೆ ಆಗ್ತಾರೆ. ಅವ್ರಿಗೆ 30 ತಿಂಗಳು ಇರೋಂಗಿಲ್ಲ, ನೆನ್ಪಿಟ್ಟುಕೊಳ್ಳೋದನ್ನ ಉಳಿದ ಅವಧಿಗೆ ಮಾತ್ರ ಅವ್ರ ಕಾಲಾವಧಿ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಉಪ ಪ್ರಕರಣ 4 ಅಂತ ಬರುತ್ತೆ. ಇದೇನು ಹೇಳ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಪ್ರಾಧಿಕಾರ ಅಂತ ಇರ್ತೈತೆ. ಆ ಪ್ರಾಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಜಿಲ್ಲಾ ನ್ಯಾಯಾಧೀಶರು ಬಗೆಹರಿಸತಕ್ಕದ್ದು. ಯಾರು? ಒಂದು ಪ್ರಾಧಿಕಾರದ ಸಂಬಂಧಪಟ್ಟಂಥ ವ್ಯಾಪ್ತಿ ಹೊಂದಿರುವ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಇವ್ರ ಬಗೆಹರಿಸ್ತಾರೆ. ನೆಕ್ಸ್ಟ್ ಪ್ರಕರಣ 178. ಈ 178ನೇ ಪ್ರಕರಣ ಏನು ಹೇಳುತ್ತೆ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮತ್ತು ಸದಸ್ಯರ ಭತ್ಯೆ ಮತ್ತು ವೇತನದ ಬಗ್ಗೆ ಹೇಳುತ್ತೆ. ಹಾಗಾದರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷರಾಗಲಿ ಮತ್ತು ಸದಸ್ಯರಾಗಲಿ ಇವರ ವೇತನ ಭತ್ಯೆಯನ್ನು ಸರ್ಕಾರ ಕಾಲಕ್ಕೆ ತಕ್ಕಂತೆ ನಿಗದಿ ಮಾಡಿ ವೇತನವನ್ನು ನೀಡುತ್ತೆ. ಯಾರು ನೀಡ್ತಾರೆ? ಸರ್ಕಾರ ನೀಡುತ್ತೆ. ಇಲ್ಲಿ ಈ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇರ್ತಾನಲ್ರಿ, ಇವರು ರಾಜ್ಯ ಸಚಿವ ಸ್ಥಾನಮಾನ ಹೊಂದಿರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಸ್ಥಾನಮಾನ ಹೊಂದಿರ್ತಾನೆ? ರಾಜ್ಯ ಸಚಿವರ ಸ್ಥಾನಮಾನ ಈತ ಹೊಂದಿರ್ತಾನೆ. ಜಿಲ್ಲಾ ಪಂಚಾಯತಿಯ ಪ್ರತಿಯೊಬ್ಬ ಸದಸ್ಯ ಇರ್ತಾನಲ್ರಿ, ಆತ ಉಪವೇಶನ ಶುಲ್ಕ ಮತ್ತು ಇತರ ಭತ್ಯೆಗಳನ್ನು ಪಡೆಯುವ ಅಧಿಕಾರವನ್ನು ಹೊಂದಿರುತ್ತಾರೆ. ಉಪವೇಶನ ಶುಲ್ಕ ಅಂದ್ರೆ ಅಲ್ಲಿ ಡಿಬೇಟ್ ನಡೀತೈತಲ್ಲ ಜಿಲ್ಲಾ ಪಂಚಾಯತಿ ಒಳಗೆ, ಅಲ್ಲಿ ಅವರು ಭಾಗವಹಿಸಿರ್ತಾರಲ್ಲ, ಅದಕ್ಕೆ ಭತ್ಯೆ ಅಂತ ಇರ್ತೈತೆ. ಆ ಭತ್ಯೆ ಮತ್ತು ಇತರ ಉಪವೇಶನ ಶುಲ್ಕವನ್ನು ಇವರು ಪಡೆಯುವ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಇದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಇರುವುದಿಲ್ಲ, ಇವ್ರನ್ನ ಬಿಟ್ಟು ಸದಸ್ಯರಿಗಿಷ್ಟೇ ಇರ್ತೈತೆ ಇದು. ನೆಕ್ಸ್ಟ್ ಪ್ರಕರಣ 179. 179ನೇ ಪ್ರಕರಣ ಹೇಳ್ತದೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಮತ್ತು ಅವ್ರನ್ನ ಯಾವ ರೀತಿಯಾಗಿ ತೆಗೆದು ಹಾಕಬೇಕು ಎಂಬುದನ್ನು ಪ್ರಕರಣ 179 ಹೇಳುತ್ತೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ತನ್ನ ರಾಜೀನಾಮೆ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾನೆ. ಅಲ್ಲಿ ತಾಲೂಕು ಪಂಚಾಯತಿ ಒಳಗೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಯಾರಿಗೆ ನೀಡ್ತಿದ್ದ?
ಡಿ ಸಿ ಅವರಿಗೆ ನೀಡ್ತಿದ್ದ. ಗ್ರಾಮ ಪಂಚಾಯತಿ ಅಧ್ಯಕ್ಷ ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡ್ತಿದ್ದ? ಎ ಸಿ ಅವರಿಗೆ ನೀಡ್ತಿದ್ದ. ಇಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸರ್ಕಾರಕ್ಕೆ ತನ್ನ ರಾಜೀನಾಮೆ ಪತ್ರವನ್ನು ನೀಡ್ತಾನೆ. ಉಪಾಧ್ಯಕ್ಷ ಅಧ್ಯಕ್ಷರಿಗೆ ನೀಡ್ತಾನೆ. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅಧ್ಯಕ್ಷರಿಗೆ ನೀಡ್ತಾನೆ. ಒಂದು ವೇಳೆ ಅಧ್ಯಕ್ಷ ಇಲ್ಲದಿದ್ದರೆ ಈತ ಕೂಡ ಸರ್ಕಾರಕ್ಕೆ ತನ್ನ ರಾಜೀನಾಮೆ ಪತ್ರವನ್ನು ನೀಡ್ತಾನೆ. ಇವರಿಬ್ಬರು ತನ್ನ ರಾಜೀನಾಮೆ ಪತ್ರವನ್ನು ನೀಡಿರ್ತಾರಲ್ಲ, ಅದರ ಹಿಂಪಡೆಯಲು ಕಾಲಾವಕಾಶ ಕೂಡ ಇರುತ್ತೆ. ಎಷ್ಟು ದಿನ? 15 ದಿನ ಕಾಲಾವಕಾಶ ಇರುತ್ತೆ. 15 ದಿನ ಅವಕಾಶ ಒಳಗೆ ಹಿಂಪಡೆದ್ರೆ ತನ್ನ ರಾಜೀನಾಮೆ ಪತ್ರ ಮತ್ತು ಕ್ಯಾನ್ಸಲ್ ಆಗುತ್ತೆ ಮತ್ತು ಅಧಿಕಾರದಲ್ಲಿ ಇರ್ತಾರೆ. ಒಂದು ವೇಳೆ ರಾಜೀನಾಮೆ ಪತ್ರ 15 ದಿನ ಹಿಂಪಡೆದಿದ್ದರೆ ಇವರ ರಾಜೀನಾಮೆ ಮಂಜೂರಾತಿಯಾಗಿ ಇವರ ಅಧಿಕಾರವನ್ನು ಬಿಡಬೇಕಾಗುತ್ತೆ. ಒಂದು ವೇಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುಗೊಳಿತರಲು ಸದಸ್ಯರಿಗೆ ಒಂದು ಅವಕಾಶ ಕೂಡ ಇರುತ್ತಿಲ್ಲಿ. ಯಾವ ರೀತಿಯಾಗಿ ತರ್ತಾರಪ್ಪ ಅಂದರೆ, ಇವರು ಅವಿಶ್ವಾಸ ಕುರಿತು ಒಂದು ಮನವಿ ಪತ್ರವನ್ನು ತಯಾರಿಸಬೇಕಾಗತ್ತೆ. ಇವರು ಯಾರು? ಜಿಲ್ಲಾ ಪಂಚಾಯತಿ ಎಲ್ಲ ಸದಸ್ಯರು ಕೂಡಿ, ಎಲ್ಲ ಸದಸ್ಯರು ಅಂದರೆ 50% ಸದಸ್ಯರು ಒಂದು ಮನವಿ ಪತ್ರವನ್ನು ತಯಾರಿಸಿ ಅದಕ್ಕೆ ಪ್ರತಿಯೊಬ್ಬರು ಸಹಿ ಹಾಕಿ ಪ್ರಾದೇಶಿಕ ಆಯುಕ್ತರಂತ ಬರ್ತಾರೆ, ಅವರಿಗೆ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಾಡ್ತಿದ್ದೇವೆ ಅಂತ ಒಂದು ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಇವರು ಅಲ್ಲಿ ತಾಲೂಕು ಪಂಚಾಯತಿ ಒಳಗೆ ಮನವಿಯನ್ನು ಯಾರಿಗೆ ಸಲ್ಲಿಸ್ತಿದ್ರು? ತಾಲೂಕು ಪಂಚಾಯತಿ ಸದಸ್ಯರು ಡಿ ಸಿ ಅವ್ರಿಗೆ ಸಲ್ಲಿಸ್ತಿದ್ರು. ಇನ್ನು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಎ ಸಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಿದ್ರು ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಈ ಪ್ರಾದೇಶಿಕ ಆಯುಕ್ತರಂದ್ರೆ ಡಿ ಸಿ ಮೇಲೆ ಬರ್ತಾರೆ ಇವರು. ಈ ಮನವಿಯನ್ನು ಸಲ್ಲಿಸ್ತಿರ್ತಾರಲ್ಲ ಒಟ್ಟು ಸದಸ್ಯರು, ಅವಾಗ ಪ್ರಾದೇಶಿಕ ಆಯುಕ್ತರು ಒಂದು ಸಭೆಯನ್ನು ಕೂಡ ಕರೀತಾರೆ. ಈ ಸಭೆಯೊಳಗೆ 2/3 ಭಾಗದಷ್ಟು ಸದಸ್ಯರು ಒಂದು ಬಹುಮತದ ಮೂಲಕ ಅಂಗೀಕಾರ ಮಾಡಿದರೆ ಮಾತ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸ್ಥಾನ ತೆರವಾಗುತ್ತೆ, ಇಲ್ಲ ಅಂದ್ರೆ ಆಗೋದಲ್ಲ. ಈ ಅವಿಶ್ವಾಸ ಗೊತ್ತುವಳಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರಪ್ಪ ಅಂದ್ರೆ, ಜಿಲ್ಲಾ ಪಂಚಾಯತಿ ಒಳಗೆ ಪ್ರಾದೇಶಿಕ ಆಯುಕ್ತರು ವಹಿಸಿರ್ತಾರೆ, ಅಲ್ಲಿ ತಾಲೂಕು ಪಂಚಾಯತಿ ಒಳಗೆ ಡಿ ಸಿ ಅವರು ವಹಿಸಿರ್ತಾರೆ, ಗ್ರಾಮ ಪಂಚಾಯತಿ ಒಳಗೆ ಯಾರು ವಹಿಸಿರ್ತಾರೆ? ಎ ಸಿ ಅವರು ವಹಿಸಿರ್ತಾರೆ. ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಆಗಿರ್ತಾರಲ್ರಿ, ಇವರನ್ನು 15 ತಿಂಗಳ ಆಗುವವರೆಗೂ ಯಾವುದೇ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಬರುವುದಿಲ್ಲ. 15 ತಿಂಗಳ ಆದ ನಂತರ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಬರುತ್ತಿಲ್ಲಿ. ಇದು ಮೊದಲು ಎಷ್ಟಿತ್ತಪ್ಪ ಅಂದ್ರೆ 30 ತಿಂಗಳ ಕಾಲಾವಕಾಶ ಇತ್ತು. ಇದನ್ನು 2020ರಲ್ಲಿ ತಿದ್ದುಪಡಿ ಮಾಡಿ 15 ತಿಂಗಳಿಗೆ ಇಳಿಕೆ ಮಾಡಲಾಗುತ್ತೆ. ಒಂದು ವೇಳೆ ಅವಿಶ್ವಾಸಕ್ಕೆ ಯಾವುದೇ ಅಂಗೀಕಾರ ಆಗಲಿಲ್ಲಪ್ಪ ಅಂದ್ರೆ, ಅವಿಶ್ವಾಸದಲ್ಲಿ ಉಂಟಾದರೆ 6 ತಿಂಗಳು ಮತ್ತೆ ಯಾವುದೇ ಅವಿಶ್ವಾಸ ನಿರ್ಣಯ ಮಂಡಿಸಲು ಬರುವುದಿಲ್ಲ. ಒಂದು ವೇಳೆ ದುರ್ನಡತೆಯ ಆಧಾರದ ಮೇಲೆ ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ತೆಗೆದು ಹಾಕುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿರುತ್ತೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸ್ಥಾನ ಖಾಲಿ ಇದ್ದಾಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ನಡೆಸ್ತಾರಪ್ಪ ಅಂದರೆ, ಇಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಅಂತ ಇರ್ತಾನೆ ಈತ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರು ಅಧಿಕಾರಗಳನ್ನು ಈತನೇ ಚಲಾಯಿಸ್ತಾನೆ. ನೆಕ್ಸ್ಟ್ ಪ್ರಕರಣ 180. ಈ 180ನೇ ಪ್ರಕರಣ ಏನು ಹೇಳುತ್ತಪ್ಪ? ಜಿಲ್ಲಾ ಪಂಚಾಯತಿಯ ಸಭೆಗಳ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಜಿಲ್ಲಾ ಪಂಚಾಯತಿ ಸಭೆಗಳ ಬಗ್ಗೆ ಹೇಳುತ್ತೆ. ಇನ್ನು ಜಿಲ್ಲಾ ಪಂಚಾಯತಿಯ ಪ್ರಥಮ ಸಭೆ ಯಾವುದಪ್ಪ ಅಂದ್ರೆ ಸಾಮಾನ್ಯ ಸಭೆ. ಅಲ್ಲಿ ಕೂಡ ಅವೇ ಬರ್ತಾವೆ. ಗ್ರಾಮ ಪಂಚಾಯತಿ ಒಳಗೆ ಅದ ಬರ್ತೈತಿ, ತಾಲೂಕು ಪಂಚಾಯತಿ ಒಳಗೆ ಇವೇ ಬರ್ತಾವೆ. ಈ ಸಾಮಾನ್ಯ ಸಭೆ ಪ್ರತಿ 2 ತಿಂಗಳಿಗೊಮ್ಮೆ ನಡೆಯಲೇಬೇಕಾಗುತ್ತೆ. ಕನಿಷ್ಠ ಪ್ರತಿ 2 ತಿಂಗಳಿಗೊಮ್ಮೆ ಈ ಸಭೆ ನಡೆಯಲೇಬೇಕಾಗುತ್ತೆ. ಈ ಸಾಮಾನ್ಯ ಸಭೆಗೆ 10 ದಿನ ಮುಂಚಿತವಾಗಿ ನೋಟಿಸನ್ನು ನೀಡಬೇಕಾಗುತ್ತೆ. ನೋಟಿಸನ್ನು ಯಾರು ನೀಡ್ತಾರೆ? ಜಿಲ್ಲಾ ಪಂಚಾಯತಿ ಸಿ ಇ ಅಂತ ಇರ್ತಾರೆ. ಅವರು ಜಿಲ್ಲಾ ಪಂಚಾಯತಿಯ ಪ್ರತಿಯೊಬ್ಬ ಸದಸ್ಯನಿಗೆ ಅಂದರೆ ಜಿಲ್ಲಾ ಪಂಚಾಯತಿ ಸಭೆಯೊಳಗೆ ಹಾಜರಾಗುವ ಯಾವುದೇ ಸದಸ್ಯನಿಗೂ 10 ದಿನ ಮುಂಚಿತವಾಗಿ ಇವ್ರು ನೋಟಿಸನ್ನು ನೀಡಲೇಬೇಕಾಗುತ್ತೆ. ಈ ಜಿಲ್ಲಾ ಪಂಚಾಯತಿಯ ಪ್ರಥಮ ಸಭೆಯನ್ನು ಯಾರು ಕರೀತಾರೆ? ಕಮಿಷನರ್ ಕರೀತಾರೆ. ಕರೆದು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಯಾಕಪ್ಪ ಅಂದ್ರೆ ಈ ಪ್ರಥಮ ಸಭೆ ಯಾಕೆ ಕರೆದಿರ್ತಾರೆ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಲು ಪ್ರಥಮ ಸಭೆಯವ್ರು ಕರೆದಿರ್ತಾರೆ. ಆದ ಕಾರಣ ಇವರ ಅಧ್ಯಕ್ಷತೆ ವಹಿಸಿರ್ತಾರೆ. ಇಲ್ಲಿ ನೆನ್ಪಿಟ್ಕೊಳ್ಳೋದನ್ನು. ಇನ್ನು ತಾಲೂಕು ಪಂಚಾಯತಿ ಒಳಗೆ ಪ್ರಥಮ ಸಭೆಯನ್ನು ಯಾರು ಕರೆದಿರ್ತಾರೆ? ಎ ಸಿ ಅವ್ರು ಕರೆದಿರ್ತಾರೆ. ಇನ್ನು ಗ್ರಾಮ ಪಂಚಾಯತಿ ಒಳಗೆ ತಹಸೀಲ್ದಾರ್ ಅವ್ರು ಕರೆದಿರ್ತಾರೆ. ನೆಕ್ಸ್ಟ್ ವಿಶೇಷ ಸಭೆ ಅಂತ ಬರುತ್ತೆ. 2ನೇ ಸಭೆ ಅದು. ಒಂದು ಸಾಮಾನ್ಯ ಸಭೆ ಆದರೆ ಇನ್ನೊಂದು ವಿಶೇಷ ಸಭೆ ಅಂತ ಬರುತ್ತೆ. ಈ ವಿಶೇಷ ಸಭೆ ಯಾವ ರೀತಿಯಾಗಿ ನಡೀತಪ್ಪ ಅಂದ್ರೆ, ಅಧ್ಯಕ್ಷ ಬಯಸಿದರೆ ಅಂದರೆ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಇವ್ರು 3 ಪಂಚಾಯತಿ ಒಳಗೆ ಯಾವುದೇ ಅಧ್ಯಕ್ಷ ಬಯಸಿದ್ದಾರೆ ಅಂದ್ರೆ ಆಯಾ ಪಂಚಾಯತಿಗೆ ಸಂಬಂಧಪಟ್ಟಂಥ ಆ ಅಧ್ಯಕ್ಷರೇ. ಮತ್ತು ನೀವು ಇಲ್ಲಿ ಅಂತ ತಿಳ್ಕೊಬೇಡ್ರಿ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಬಯಸಿದರೆ ಅಥವಾ 1/3 ಭಾಗದಷ್ಟು ಸದಸ್ಯರು, ಆ ಜಿಲ್ಲಾ ಪಂಚಾಯತಿಯ 1/3 ಭಾಗದಷ್ಟು ಸದಸ್ಯರು ಲಿಖಿತ ಬೇಡಿಕೆ ಇಟ್ಟರೆ 15 ದಿನಗಳೊಳಗೆ ವಿಶೇಷ ಸಭೆಯನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಕರೆಯಲೇಬೇಕಾಗುತ್ತೆ. ಈ ಸಭೆಗೆ ಸಂಬಂಧಪಟ್ಟಂತೆ 7 ದಿನ ಮುಂಚಿತವಾಗಿ ನೋಟಿಸನ್ನು ಸಿ ಅವರು ಎಲ್ಲ ಸದಸ್ಯರಿಗೆ ನೀಡಬೇಕಾಗುತ್ತೆ. ಎಷ್ಟನೇ ತಾರೀಕಿಗೆ ಸಭೆ ಇರುತ್ತೆ, ನೀವು ಭಾಗವಹಿಸಿ ಅಂತ ನೋಟಿಸನ್ನು ನೀಡಬೇಕಾಗುತ್ತೆ.
ಒಂದು ವೇಳೆ ಅಧ್ಯಕ್ಷ ಸಭೆ ಕರೆಯಲು ವಿಫಲವಾದರೆ ಉಪಾಧ್ಯಕ್ಷ ಕರೆಯಬೇಕು. ಇವರಿಬ್ಬರು ವಿಫಲವಾದರೆ ಅಥವಾ ಗೈರು ಹಾಜರಾದರೆ ತಮ್ಮಲ್ಲಿ ಒಬ್ಬ ಸದಸ್ಯರು ಹಿರಿಯ ಸದಸ್ಯರನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಇಲ್ಲಿ ಸಭೆಗೆ. ಈ ಸಭೆಯ ಕೋರಮ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಒಟ್ಟು ಸದಸ್ಯರ ಅರ್ಧ ಭಾಗ ಅಂದರೆ 1/2 ಭಾಗದಷ್ಟು ಕೋರಮ್ ಇರುತ್ತೆ. ಒಂದು ವೇಳೆ ಕೋರಮ್ ಇಲ್ಲದಿದ್ದರೆ 30 ನಿಮಿಷ ಕಾಯಬೇಕಾಗುತ್ತೆ. 30 ನಿಮಿಷ ಕಾಯ್ದು ಅಧ್ಯಕ್ಷ ಆದವನ ಆ ಸಭೆಯನ್ನು ಮುಂದೂಡುವ ಅಧಿಕಾರ ಕೂಡ ಆತನಿಗಿರುತ್ತೆ. ಮುಂದೂಡುವ ಸಭೆಗೆ ಯಾವುದೇ ಕೋರಮ್ ಅವಶ್ಯಕತೆ ಕೂಡ ಇಲ್ಲಿ ಇರುವುದಿಲ್ಲ ಸ್ನೇಹಿತರೆ. ನಡವಳಿಕೆ ಪುಸ್ತಕ ಅಂತ ಬರುತ್ತೆ. ಈ ನಡವಳಿಕೆ ಪುಸ್ತಕ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಈ ಸಭೆಯಲ್ಲಿ ನಡೆದಿರ್ತಾವಲ್ಲ, ಈ ಸಭೆಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಈ ನಡವಳಿಕೆ ಪುಸ್ತಕಕ್ಕೆ ದಾಖಲೆ ಮಾಡ್ತಾರೆ. ಯಾರು ಮಾಡ್ತಾರೆ? ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರು ಮಾಡ್ತಾರೆ. ಈ ನಡವಳಿಕೆ ಪುಸ್ತಕ ಕೂಡ ಇವರ ಸುಪರ್ದಿಯಲ್ಲೇ ಇರುತ್ತೆ. ಈ ಪ್ರತಿ ಸಭೆ ಮಾಹಿತಿಯನ್ನು ಈ ಯಾವುದೇ ಸಭೆ ಆಗಿಲ್ಲರಿ ಅದರ ಸೂಚನಾ ಫಲಕದ ಮೇಲೆ ಕೂಡ ಆ ಸಭೆ ನಡೆದ 3 ದಿನದೊಳಗೆ ಜಿಲ್ಲಾ ಪಂಚಾಯತಿಯ ನೋಟಿಸ್ ಬೋರ್ಡಲ್ಲಿ ಅಂಟಿಸಲೇಬೇಕಾಗುತ್ತೆ. ಇದರ ಒಂದು ಪ್ರತಿಯನ್ನು ಈ ಸಭೆ ನಡೆದ 10 ದಿನದೊಳಗೆ ಸರ್ಕಾರಕ್ಕೂ ಕೂಡ ಕಳಿಸ್ಬೇಕಾಗುತ್ತೆ. ಯಾರು? ಜಿಲ್ಲಾ ಪಂಚಾಯತಿಯ CEO ಅವರು. ಈ ಸಭೆ ಇಷ್ಟು ನಡೆದಿತ್ತು, ಇದರ ಮಾಹಿತಿ ಏನೈತೆ ಅಂತ ಆ ಸಭೆ ನಡೆದ 10 ದಿನದೊಳಗೆ ಸರ್ಕಾರಕ್ಕೆ ಒಂದು ಪ್ರತಿಯನ್ನು ಕೂಡ ಕಳಿಸ್ಬೇಕಾಗುತ್ತೆ. ಸರ್ಕಾರಕ್ಕೆ ಕಳಿಸೋದು ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯತಿ ಎಲ್ಲ ಸದಸ್ಯನಿಗೂ ಒಂದು ಪ್ರತಿಯನ್ನು ಕೊಡಬೇಕಾಗತ್ತೆ ಇವರು. ನೆಕ್ಸ್ಟ್ ಪ್ರಕರಣ 181. 181ನೇ ಪ್ರಕರಣ ಹೇಳ್ತಾ ಅಡ್ಡ ಪ್ರಶ್ನೆ ಮತ್ತು ನಿರ್ಣಯಗಳ ಬಗ್ಗೆ ಹೇಳುತ್ತೆ. ಜಿಲ್ಲಾ ಪಂಚಾಯತಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ ಕುರಿತು ಜಿಲ್ಲಾ ಪಂಚಾಯತಿ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳನ್ನು ಕುರಿತು ಜಿಲ್ಲಾ ಪಂಚಾಯತಿ ಸದಸ್ಯರು ಅಧ್ಯಕ್ಷನಿಗೆ ಸಭೆಯೊಳಗೆ ಅಡ್ಡ ಪ್ರಶ್ನೆಯನ್ನು ಕೇಳಬಹುದು. ಅವರಿಗೆ ಸಂಬಂಧಪಟ್ಟಂಥ ಸಲಹೆಗಳನ್ನು ನೀಡುವ ಅಧಿಕಾರ ಕೂಡ ಪ್ರತಿಯೊಬ್ಬ ಸದಸ್ಯನಿಗೆ ಇರುತ್ತೆ. ನೆಕ್ಸ್ಟ್ ಪ್ರಕರಣ 182. 182ನೇ ಪ್ರಕರಣ ಏನು ಹೇಳುತ್ತೆ? ಜಿಲ್ಲಾ ಪಂಚಾಯತಿ ಸಭೆಯೊಳಗೆ ಸರ್ಕಾರಿ ಅಧಿಕಾರಿಗಳನ್ನು ಹಾಜರಾತಿ ಅಗತ್ಯಪಡಿಸುವಿಕೆ ಬಗ್ಗೆ ಹೇಳುತ್ತೆ. ಒಂದು ಜಿಲ್ಲಾ ಪಂಚಾಯತಿ ಸಭೆ ನಡಿಬೇಕಾದ್ರೆ ಯಾವುದೇ ಸರ್ಕಾರಿ ಅಧಿಕಾರಿ ಬೇಕಾದ್ರೆ ಸರ್ಕಾರ ಒಂದು ಅಧಿಸೂಚನೆ ಮಾಡುವ ಮೂಲಕ ಸರ್ಕಾರದ ಯಾವುದೇ ಸಮಿತಿ ಆಗಲಿ ಯಾವುದೇ ಕಂಪನಿ ನಿಗಮ ಅಧಿಕಾರಿಗಳಲ್ಲಿ ಇಂಥ ಸಭೆಗೆ ಅವ್ರದ್ದು ಅವಶ್ಯಕತೆ ಇದ್ದರೆ ಒಂದು ಅಥವಾ ಆಕ್ಷೇಪಣೆ ಇತ್ತಂದ್ರೆ ಇಂಥವ್ರು ಭಾಗವಹಿಸ್ಬೇಕಂತೇಳಿ ಆವಾಗ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕರು 15 ದಿನ ಮುಂಚಿತವಾಗಿ ಇಂಥ ಸಭೆಗೆ ನೀವು ಭಾಗವಹಿಸಬೇಕು ಅಂತ ಒಂದು ನೋಟಿಸನ್ನು ನೀಡಿ ಈ ಸಭೆಗೆ ಹಾಜರಾಗುವಂಥವ್ರಿಗೆ ಮನವಿ ಮಾಡಿಕೊಳ್ಳೋ ಅಧಿಕಾರ ಜಿಲ್ಲಾ ಪಂಚಾಯತಿ CEO ಅವ್ರಿಗೆ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಎಲ್ಲ ಕ್ಲಾಸ್ ನಡೆದಿರ್ತಾವಲ್ಲ ಇದ್ರ PDF ಏನಾದರೂ ಬೇಕಾಗಿತ್ತಂದ್ರೆ ನಿಮಗೆ ಈ ಪ್ರತಿಯೊಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತಾನೆ ಸ್ನೇಹಿತರೆ. ಆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿ ಅದರಲ್ಲಿ PDF ಹಾಕಿರ್ತಾರೆ. ಆ PDF ಎಲ್ಲ ನೀವು ತಕ್ಕೋಬೋದು. ಥ್ಯಾಂಕ್ ಯು.